ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಂದರೆ ಯುಗಾದಿ ಅಲ್ಲ, ಅದಕ್ಕೆ ಮನೇಲಿ ಸ್ಪೆಷಲ್ ಮಾಡ್ತಾವ್ರೆ. ಅದಕ್ಕೆ ನಾವು ಸ್ಪೆಷಲ್ ಮಾಡೋಣ ಅಂತ ನಮ್ಮ ಮಾಮೂಲಿ ಅಡ್ಡದ ಕಡೆ ಹೋಗ್ತಾ ಇದ್ದೀವಿ. ಇದು ಯಾವ ಜಾಗ ಅಂತ ಗೊತ್ತಾಗಿರ್ಬೋದು ಅನ್ಕೊಂತೀನಿ ನಿಮಗೆ. ಫಿಶ್ ಫ್ರೈ ಮಾಡಿದ್ನಲ್ಲ, ಅದೇ ಪ್ಲೇಸ್ ಇದು. ನಾವಿವತ್ತು ಮಾಡೋಕೆ ಹೊರಟಿದ್ದೀವಿ ಚಿಕನ್ ತಂದೂರಿ. ಎಲ್ಲ ಭಾಗ ಆಗ್ಬಿಟ್ಟೈತಿ. ಫಸ್ಟ್ ಮಸಾಲೆ ಎಲ್ಲ ಅದ್ರೊಳಗೆ ಕೂತ್ಕೊಬೇಕಲ್ಲ, ಅದಕ್ಕೆ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಬೇಕು. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಇದೆಲ್ಲ ಚರ್ಬಿ ಜಾಸ್ತಿ ಐತಿ ಇದರಲ್ಲಿ. ಆಮೇಲೆ ನೀವು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ, ಯಾರು ಅಪಾರ್ಥ ಮಾಡ್ಕೊಬೇಡ್ರಿ. ಈ ಥರ ಸೈಡೆಲ್ಲ ಕಟ್ ಮಾಡ್ಕೊಬೇಕು ನೀವು. ನಮ್ಮ ಅಪ್ಪಾಜಿಗೆ ಕ್ಲೀನ್ ಮಾಡೋಕೆ ಕೊಟ್ಟಿದ್ದೆ, ಸಾರಿ ಮಾರಿ ಕ್ಲೀನ್ ಮಾಡೋರು ನೋಡ್ರಿ. ಎಲ್ಲ ಹಿಂಗೆ ಮಾಡಿರೋದು. ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ. ಪಾಪ ಬಿಸಿಲು, ಅವ್ರಿಗೂ ಮಾಡೋಕ್ಕಾಗಿಲ್ಲ. ಅವ್ರನ್ನ ಬೈಕೊಂಡ್ರೆ ಆಗಲ್ಲ, ನಾವೆಲ್ಲ ಮಾಡಿಬಿಡೋಣ. ನೀವು ಮಾಡ್ಕೊಂಡು ತಿಂದ್ರಿ, ನಾವು ಮಾಡೋ ರೆಸಿಪಿ ಸಕ್ಕತ್ತಾಗಿರ್ತದೆ. ಅಷ್ಟು ಅಡಿಕೆ ಪಟ್ಟೆ ತಗೊಂಡು ಆಮೇಲೆ ಮೊಸರು ಹಾಕೊಬೇಕು. ಇದು ಅರಿಶಿನದ ಪುಡಿ, ಧನಿಯಾ ಪುಡಿ, ಇದು ನೆಕ್ಸ್ಟು ಖಾರದ ಪುಡಿ. ಇನ್ನೊಂದು ಸ್ವಲ್ಪ, ಎರಡರ ಮೇಲೆ ಇಷ್ಟು ಖಾರ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಉಪ್ಪು ಇಷ್ಟು ಸಾಕು. ಅರ್ಧ ಸ್ಪೂನು ಇಲ್ಲ, ಅರ್ಧ ಸ್ಪೂನ್. ಅದೇನು ಚಿಕನ್ ಮಸಾಲ ಕೆಟ್ಟಿ ಓಪನ್ ಮಾಡ್ಕೊತೀನಿ, ಯಾಕೆಂದರೆ ಲೆಕ್ಕ ಸಿಗಲ್ಲ. ಇದು 1 ಸ್ಪೂನು ಚಿಕನ್ ಮಸಾಲ, ಇನ್ನೊಂದು ಸ್ಪೂನು ಚಿಕನ್ ಕಬಾಬ್ ಪೌಡರ್, 1 2 3 ಸ್ಪೂನ್, ಸ್ವಲ್ಪ ಇದು ಸೈಡ್. ಗರಂ ಮಸಾಲ ಟೇಸ್ಟ್ ಇರಲ್ಲ. ಗರಂ ಮಸಾಲ ಒಂದು 3 ಸ್ಪೂನ್ ಹಾಕ್ಕೊತೀನಿ, 4 ಹಾಕ್ಕೊತೀನಿ ಗರಂ ಮಸಾಲ. ಪೇಸ್ಟ್, ಜಿಂಜರ್ ಪೇಸ್ಟ್, ಇದರಲ್ಲಿ 2 ಸ್ಪೂನ್ ಇರುತ್ತೆ ಅಷ್ಟೇ. ಜಿಂಜರ್ ಪೇಸ್ಟ್ 2 ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಷ್ಟು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಪೇಸ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಯಾಕೆಂದರೆ ಇದರಲ್ಲಿ ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ಇರೋದಕ್ಕೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಹಾಕೊಂಡೆ ಇನ್ನೊಂದು. ಈಗ ಎಗ್ ಒಂದು, ಮತ್ತು ಇನ್ನೊಂದು 2 ಎಗ್ 2 ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಎಗ್. ನಿಂಬೆಹಣ್ಣು 1 ಹಾಕ್ತೀನಿ, 1 ಫುಲ್ಲು.
ಇಷ್ಟು ಹಾಕೊಂಡಿದ್ಮೇಲೆ ಎಲ್ಲ ಫುಲ್ಲು ಚೆನ್ನಾಗಿ ಇದನ್ನು ಮಿಕ್ಸ್ ಹೊಡ್ಕೊಬೇಕು. ಮಿಕ್ಸ್ ಹೊಡೆದು ಆಮೇಲೆ ಚಿಕನ್ಗೆ ಹಾಕ್ಬೇಕು. ಚಿಕನ್ ತಗೊಂಡು ಇದಕ್ಕೆಲ್ಲ ನೀಟಾಗಿ ಪೇಸ್ಟ್ ಮಾಡ್ತೀನಿ. ಈ ಸೆಂಡಿಗೆಲ್ಲ ಕಟ್ ಮಾಡಿದ್ನಲ್ಲ, ಆ ಸೆಂಡಿಗೆಲ್ಲ ನೀಟಾಗಿ ಹಾಕ್ಬೇಕು. ಮಸಾಲೆ ಜಾಸ್ತಿನೇ ಆಯ್ತು ಅನ್ಕೊಂತೀನಿ ಸ್ವಲ್ಪ, ಏನಾಗಲ್ಲ ಒಳಗಡೆ ಹಾಕ್ತೀನಲ್ಲ. ಚೆನ್ನಾಗಿ ಪೇಸ್ಟ್ ಹಾಕ್ಬೇಕು ಮಸಾಲೆ. ಫುಲ್ ಯಾವ ಪುಡಿ ಏನು ಬರಲಿಬಾರ್ದು. ಕಾಲು ಕೈ ಚಿಕ್ಕ ಮಕ ಕಟ್ ಮಾಡ್ತೀನಿ ನೀಟಾಗಿ. ಎತ್ತಕ್ಕಾಗಲ್ವಲ್ಲ ಬರೋ, ಹೆಂಗೈತೆ ಎಲ್ಲ ಪೇಸ್ಟ್ ಮಾಡಿರೋದು, ಸಖತ್ತಾಗಿ ಕಾಣ್ತೈತೆ. ಚಿಕನ್ ಸುಂದರವಾಗೈತೆ, ನಮ್ಮ ಚಿಕನ್ ಸುಂದರವಾಗೈತೆ. ನೀಟಾಗಿ ಪೇಸ್ಟ್ ಮಾಡಿ, ಎಲ್ಲೂ ಗ್ಯಾಪ್ ಉಳಿಲೇಬಾರ್ದು. ಗ್ಯಾಪ್ ಉಳಿದ್ರೆ ಟೇಸ್ಟ್ ಇರಲ್ಲ. ಮಾಡಿಬಿಟ್ಟು ಇದನ್ನ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಒಲೆಗೆಲ್ಲ ರೆಡಿ ಮಾಡ್ಕೊತೀನಿ. ಒಲೆ ಬೇಯಿಸೋದಕ್ಕೆ ರೆಡಿ ಮಾಡಿರ್ತೀವಿ ನಾಳೆ. ಇವ್ರು ಮತ್ತೆ ಯಾರು ಅಂತ ತೋರಿಸ್ಲಿಲ್ಲ. ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮರ ಅಮ್ಮ. ಅವಾಗಿಂದ ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಓಕೆ ಫ್ರೆಂಡ್ಸ್, ಒಲೆ ನೋಡ್ಕೊಂಡು ಈಗ ನೆಕ್ಸ್ಟ್ ನಮ್ಮ ಚಿಕನ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಚಿಕನ್ ತಗೊಂಡು ಬಂದು ನೀಟಾಗಿ ಟೇಸ್ಟ್ ಆಗೈತಲ್ಲ ಚಿಕನ್. ಮಸಾಲೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹಾಕೋಕ್ಕೆ ಸ್ವಲ್ಪ ಮಸಾಲೆ ಕಮ್ಮಿ ಹಾಕಿ. ಮಸಾಲೆ ಕುಡಿತಾ ಇದೆ, ಇನ್ನು ಸೋರ್ತಾ ಐತಲ್ಲ ಮಸಾಲೆ, ಬಿಸಿಬಿಡ್ತೀನಿ ಅಲ್ಲಿಗೆ. ಆಗೋಯ್ತು, ಇನ್ನೇನು ಬೇಯಿಸೋದೊಂದು. ನಾವೆಲ್ಲ ರೆಡಿ ಮಾಡುವಾಗ ಒಂದೇ ಹೋಗ್ತದೆ, ಜಾಸ್ತಿ ಶೇಪ್ ಮಾಡಿದ್ರೆ ಪುಡಿಯೆಲ್ಲ ಹೋಗಿ ಚಿಕನ್ ಕಟ್ಕೊಂಡು ಜಾಸ್ತಿ ಶೇಪ್ ಮಾಡೋದು ಇದಾಗುತ್ತೆ. ಒಲೆ ಹತ್ತುತ್ತಾ ಇಲ್ಲ ಗುರು. ನಮ್ಮ ಪ್ರಿಯಾಂಕ ಅವರು ಪಾಪ ಉರಿಸ್ತಾವ್ರೆ ಒಲೆನ. Five minutes later. ತಿರ್ಗಿಸ್ಬೇಕೆ? ಓ ಶೀತೋಯ್ತಲ್ಲ. ಹೆಂಗ್ ತಂದೂರಿ ಹಿಂಗಾಯ್ತು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ತಿರ್ಗಾಕು ಸೀತದ ಹಿಂಗ್ ಉಲ್ಟಾ ಮಾಡು, ಹಂಗೆ. ಅದು ಯಾಕೆ ತಿರ್ಗಿಸಕ್ಕಾಗ್ತಾ ಇಲ್ಲ ಅಂದ್ರೆ ವೆಯ್ಟ್ ಜಾಸ್ತಿ ಐತಿದೆ. ಅದು ಬೇರೆ ನಾವು ಕಡ್ಡಿಗೆ ಇರ್ತೀವಲ್ಲ, ಗ್ರಿಪ್ ಸಿಗಲ್ಲ ತಿರ್ಗಿಸಕ್ಕೆ, ಅದಕ್ಕೆ ತಿರುಗ್ತಾ ಇಲ್ಲ. ಓ ಮೈ ಗಾಡ್, ಇವಾಗ ಸಖತ್ತಾಗಿ ಉರಿತಾ ಐತಿ. ಸ್ವಲ್ಪ ಜಾಸ್ತಿ ಸಿಗುತ್ತೆ.
ಸೈಡ್ ಜಾಸ್ತಿ ಸೀದ್ಬೇಕು ಸ್ವಲ್ಪ. ಏನು ಮಾಡೋಲ್ಲ, ಚೆನ್ನಾಗಿರ್ತಾರೆ ತಿನ್ನಕ್ಕೆ. ಇಲ್ಲಿ ಎಲ್ಲರೂ ಟೇಸ್ಟ್ ಮಾಡ್ಬೇಕು ಅಂತಲ್ಲ, ಸೀದ್ರು ಸರಿ ಹಸಿದ್ರು ಸರಿ. ಅವಾಗಿಂದ ಉಳಿಲಿಲ್ಲ ಸೀದ ಮೇಲೆ ಜ್ವರ ಹೊರಿತಾ ಇದೆ. ತೆಗೆದ್ಬಿಟ್ಟು ಉಲ್ಟಾ ಮಾಡಿ ಹೊರಗಡೆ ತಿನ್ನಬೇಕು ಸೀರೆ ತಪ್ಪಿ. ವೆರಿ ಗುಡ್. ಕಡ್ಡಿ ಏನಾಯ್ತು ಕಡ್ಡಿ ಅಂತ ಕೊಟ್ಟಿದ್ಯಪ್ಪ, ಕಬ್ಬಣ ಅಂತ ಕೊಡೋದು. ಎಂತ ಕೊಟ್ಟಿದ್ಯಾ ನೋಡಿ ತಕ್ಕಿದ್ದು ಕಡ್ಡಿನ. ಕಡ್ಡಿನ ಕಿತ್ಕೊಂಡು ಹೋಯ್ತಲ್ಲ, ಕಡ್ಡಿನ ಕಿತ್ಕೊಂಡು ಹೋಯ್ತಲ್ಲ ಗುರು. ಎಂತ ಕೆಲಸ ಆಯ್ತು ಇಲ್ಲ, ಹಿಂಗೆ ನಮ್ಮ ತಂದೂರಿ ಮಾಡೋದು ಕೈಲಿ. ನಾನು ಅದಕ್ಕೆ ಇದನ್ನ ಹಸಿ ಕಡ್ಡಿ ತಗೊಂಡಿದ್ದೆ. ಬಿಡೋ ಅಂತ ಕಡ್ಡಿ. ಅಲ್ಲ ಈ ಕಡ್ಡಿ ಕಡ್ಡಿ ಹಂಗೆ ಬೇಡಾತೆ ಬಾ ಕೈ 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 ಇಲ್ಲಿ ಕಿತ್ಕ ತಂದೂರಿ ಮಾಡಕ್ಕೆ ಹಿಂಗಾಯ್ತಲ್ಲ ಬೇರೆ. ಚೆನ್ನಾಗೈತೆ, ಏನಾಗಿಲ್ಲ, ಚೆನ್ನಾಗಿ ಬೇಯ್ತಾ ಇತ್ತು. ಏನ್ ನಿನ್ಕೆ ತಂದೂರಿನೇ ಬಿತ್ತು ಬಿತ್ತು ಸ್ವಲ್ಪ ಬಿತ್ತು. ಏ ಅದಲ್ಲ ಕಣ ಏನು ನಿಮ್ಗೆಲ್ಲ ಮಾಡಿ ಕಳಿಸ್ತಾನ. ಸಾಕ್ಬೇಡ ನಮ್ ಸ್ಟೈಲ್ ಚಿಕನ್ ತಂದೂರಿ ಸಕ್ಕದಾಗೈತಿ ಮಾತ್ರ. ಅರ್ಧ ಬರ್ಧ ಬೆಂದಿಲ್ಲ, ಪೂರ್ತಿನ ಬೆಂದೈತೆ. ಚೆನ್ನಾಗೈತಾ ಹಿಡ್ಕ ನಾನು ತಿಂತೀನಿ ಸ್ವಲ್ಪ. ಈ ಕಡೆ ಸಕ್ಕದಾಗಿರ್ಬೋದು ಟೇಸ್ಟು. ಟೇಸ್ಟ್ ಏನೋ ಚೆನ್ನಾಗೈತೆ. ರೆಸಿಪಿ ಸೇಮು ಯೂಸ್ ಮಾಡ್ರಿ ನೀವು. ಅದೇ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಇದು ನಾವು ಮಾಡಿ ಸ್ವಲ್ಪ ಎಲ್ಲ ಬಿದ್ದೋಯ್ತು ಅದ್ರೊಳಗೆ. ನೀವು ಈ ಥರ ಮಾಡಬೇಡ್ರಿ. ರೆಸಿಪಿ ಚೆನ್ನಾಗೈತೆ, ರೆಸಿಪಿ ಯೂಸ್ ಮಾಡಿ. ಓಕೆ, ಈ ವಿಡಿಯೋ ಇಷ್ಟ ಆಗೈತೆ ನಿಮಗೆ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.